ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆ ಇವರ ಪ್ರಾಯೋಜಕತ್ವದಲ್ಲಿ ಗ್ರಂಥ ಸರಸ್ವತಿ ಪ್ರತಿಭಾರಂಗ ದಾವಣಗೆರೆ ಇವರ ಸಹಯೋಗದೊಂದಿಗೆ ಭೀಮೇಶ್ HN ದಾವಣಗೆರೆ ಮತ್ತು ತಂಡದವರಿಂದ ಐತಿಹಾಸಿಕ ನಾಟಕ ಪ್ರದರ್ಶನ ಇದೆ. ಬಾಹುಬಲಿ ವಿಜಯ ಇಂದು 10/11/21 ಬುಧವಾರ ಸಂಜೆ 7 ಗಂಟೆಗೆ ಸರಿಯಾಗಿ ಈ ನಾಟಕ ಆರಂಭ ಆಗುತ್ತೆ. ರಂಗ ಆಸಕ್ತರು ದಯಮಾಡಿ ಬನ್ನಿ. ಬರುವಾಗ ಮಾಸ್ಕ್ ಧರಿಸಿ ಬನ್ನಿ. ಸರ್ವರಿಗೂ ಸ್ವಾಗತ. ವಿದ್ಯಾನಗರದ ಉದ್ಯಾನವನದಲ್ಲಿರುವಂತಹ ಸುಂದರವಾದ ಕಾವ್ಯ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮ ಇನ್ನೇನು 15 ನಿಮಿಷದ ಒಳಗಡೆಗೆ ಆರಂಭ ಆಗುತ್ತೆ. ದಯಮಾಡಿ ಎಲ್ಲ ರಂಗ ಆಸಕ್ತರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಗ್ರಂಥ ಸರಸ್ವತಿ ಪ್ರತಿಭಾರಂಗ ಕಳೆದ 5 ವರ್ಷಗಳಿಂದ ಇಂಥದ್ದೊಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ. ಇಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳನ್ನು ಮೆರೆಸುವಂಥ ಕಾರ್ಯಕ್ರಮಗಳನ್ನು ಪ್ರತಿ ಭಾನುವಾರ ಸಂಜೆ ಕನ್ನಡಕ್ಕಬ್ಬ ಉಗಾದಿ ಹಬ್ಬ ಅನ್ನೋ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದೆ. ಇದೀಗ ವಿಶೇಷವಾದ ಒಂದು ನಾಟಕ ಇನ್ನು 15 ನಿಮಿಷದಲ್ಲಿ ಆರಂಭ ಆಗುತ್ತೆ. ಬನ್ನಿ. 7 ಗಂಟೆಗೆ ಸರಿಯಾಗಿ ಬಾಹುಬಲಿ ವಿಜಯ, ಈ ಬಾಹುಬಲಿ ವಿಜಯ ನಾಟಕವನ್ನು ಅಭಿನಯಿಸಲು ಬರ್ತಾ ಇದ್ದಾರೆ ಭೀಮೇಶ್ HN ದಾವಣಗೆರೆ ಮತ್ತು ತಂಡದವರು. ಬನ್ನಿ, ಕಲಾವಿದರಿಗೆ ಶುಭ ಕೋರೋಣ, ಹಾರೈಸೋಣ, ಬೆಂಬಲಿಸೋಣ, ಪ್ರೋತ್ಸಾಹಿಸೋಣ. ನಾನು ನಿಮ್ಮ ಪ್ರೀತಿಯ ಆರ್ ಶಿವಕುಮಾರ ಸ್ವಾಮಿ ಕುರ್ಕಿ. ನಮಸ್ಕಾರ. ವಿದ್ಯಾನಗರದಲ್ಲಿರುವ ಈ ಸುಂದರ ಉದ್ಯಾನವನ, ಇಲ್ಲಿರುವಂತಹ ಕಾವ್ಯ ಮಂಟಪ, ಕಳೆದ 5 ವರ್ಷಗಳಿಂದ ಈ ಸುಂದರ ಕಾವ್ಯ ಮಂಟಪದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ವಿಚಾರ ಸಂಕಿರಣ, ನಾಟಕಗಳು ಮುಂತಾದ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರ್ತಾ ಇದೆ ನಮ್ಮ ಗ್ರಂಥ ಸರಸ್ವತಿ ಪ್ರತಿಭಾರಂಗ. ಕಳೆದ ಬಾರಿ ಶಿವಸಂಚಾರ ನಾಟಕಗಳನ್ನು, ಇನ್ನು ಅನೇಕ ತಂಡಗಳ ನಾಟಕಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಇದೀಗ ವಿಶೇಷವಾಗಿ ನಿಮ್ಮ ಮುಂದೆ ಬಾಹುಬಲಿ ವಿಜಯಂ ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ ಧಾತ್ರಿ ರಂಗ ಸಂಸ್ಥೆ, ಸಿರಿಗೇರಿ, ಬಳ್ಳಾರಿ ಜಿಲ್ಲೆ, ಸಿರುಗು. ಈ ಒಂದು ಪುಟ್ಟ ಗ್ರಾಮದಲ್ಲಿ ಈ ನಾಡು ದೇಶವನ್ನು ತಿರುಗಿ ಬಂದಂತಹ ರಂಗ ಕಲಾವಿದರು ವಿವಿಧ ಸಂಸ್ಥೆಗಳಲ್ಲಿ ಸಂಚಾರ, ನೀನಾಸಂ ಮುಂತಾದ ರಂಗ ಶಾಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಂತಹ ಪ್ರತಿಭಾನ್ವಿತ ಕಲಾವಿದರು ಈ ನಾಡು ದೇಶದಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡಿ ತಮ್ಮದೇ ಆದ ಒಂದು ಗುಂಪನ್ನು ಕಟ್ಟಿಕೊಂಡು ಈ ನಾಡನ್ನು ಅವರು ತಿರುಗಲಿಕ್ಕೆ ಆರಂಭ ಮಾಡಿದ್ದಾರೆ. ಇಂಥ ಒಬ್ಬ ಪ್ರತಿಭಾನ್ವಿತ ಕಲಾವಿದರು ಈ ಒಂದು ಧಾತ್ರಿ ರಂಗ ಸಂಸ್ಥೆಯನ್ನು ಕಟ್ಟಿಕೊಂಡು ಈ ಒಂದು ನಮ್ಮ ದಾವಣಗೆರೆಗೆ ಆಗಮಿಸಿದ್ದಾರೆ. ಆ ಎಲ್ಲ ಕಲಾವಿದರಿಗೆ, ನಿರ್ದೇಶಕರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಚಪ್ಪಾಳೆ ಮೂಲಕ ನಾವು ಸಲ್ಲಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ರಂಗ ಆಸಕ್ತರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು, ಜೊತೆಗೆ ನಮ್ಮ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಅರ್ಪಿಸ್ತೀನಿ. ಈ ದಿನ ಪ್ರದರ್ಶನ ಆಗುವಂತಹ ಈ ಬಾಹುಬಲಿ ವಿಜಯಂ ನಾಟಕವನ್ನು ವಿನ್ಯಾಸ ಮಾಡಿ ನಿರ್ದೇಶನ ಮಾಡಿರುವಂಥವರು ನಮ್ಮ ದಾವಣಗೆರೆಯ ಪ್ರತಿಭಾನ್ವಿತ ರಂಗಕರ್ಮಿ, ನಿರ್ದೇಶಕ, ನಟ ಭೀಮೇಶ್ HN. ನಮ್ಮ ದಾವಣಗೆರೆ ಬರೀ ಖಾರಮಂಡಕ್ಕಿ, ಮೆಣಸಿಕಾಯಿ, ಹಾಗೆಯೇ ವ್ಯಾಪಾರ, ಕುಂತ್ರೆ ನಿಂತರೆ ಮಾತಾಡಿದರೆ ಏನಾದರೂ ಲಾಭ ಬಂದರೆ ಮಾತ್ರ ಮಾತಾಡೋ ಜನ ಅಂತ ಒಂದು ವಿಖ್ಯಾತಿಯಾಗಿದೆ, ಪ್ರಖ್ಯಾತಿಯಾಗಿದೆ, ಕುಖ್ಯಾತಿನೂ ಕೂಡ ಪಡ್ಕೊಂಡ್ಬಂದಿದೆ. ಇದನ್ನೆಲ್ಲ ಅಳಿಸ್ಲಿಕ್ಕೆ ಅನೇಕ ಜನ ಪ್ರತಿಭಾನ್ವಿತರು ನಮ್ಮ ದಾವಣಗೆರೆಯಲ್ಲಿ, ಅದು ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ನಾಟಕ ಇರ್ಬೋದು, ಎಲ್ಲ ಕ್ಷೇತ್ರಗಳು ಇದ್ದಾರೆ. ಆದರೆ ಅವರನ್ನು ಗುರುತಿಸುವ, ಪ್ರೋತ್ಸಾಹಿಸುವ, ಬೆಳೆಸುವ ಮನಸ್ಸುಗಳ ಕೊರತೆ ಇದೆ. ಅಂಥದ್ರಲ್ಲೂ ಕೂಡ ನಮ್ಮ ನಿಟುವಳಿಯಲ್ಲಿರುವಂತಹ ನಮ್ಮ ರಂಗ ಪ್ರಾವೀಣ್ಯತೆಯನ್ನು ಪಡೆದಂತಹ ಭೀಮೇಶ್ HN ಈ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಬಹಳ ಸುಂದರವಾಗಿ ಈ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ನೀವೆಲ್ಲ ಪೂರ್ಣ ಈ ನಾಟಕವನ್ನು ನೋಡಿ ಅವರಿಗೆ ಪ್ರೋತ್ಸಾಹಿಸೋಣ. ಸಂಗೀತದ ನಿರ್ವಹಣೆಯನ್ನು ಭರತ್ ಡಿಂಗ್ರಿ ಮತ್ತು ಶಿವಕುಮಾರ್ KG ಮಾಡಿದ್ದಾರೆ. ಸಂಗೀತ ನಿರ್ದೇಶನವನ್ನು ಅರುಣ್ ಕುಮಾರ್ ಹೆಗ್ಗೋಡ್ ಇವರು ಮಾಡಿದ್ದಾರೆ. ಈ ದಿನ ನಿಮಗೆ ಈ ಪ್ರದರ್ಶನವಾಗುವ ನಾಟಕದ ಒಂದು ಕರ್ತೃ ಆದಿಕವಿ ಪಂಪನ ಒಂದು ಭಾಗವನ್ನು ಈ ನಾಟಕದ ಮುಖಾಂತರ ನಿಮ್ಮಲ್ಲಿ ವಿಭಿನ್ನ ಒಂದು ಪ್ರದರ್ಶನ ಮಾಡ್ತಿದ್ದಾರೆ. ಮತ್ತೊಮ್ಮೆ ಆ ಎಲ್ಲ ಕಲಾವಿದರಿಗೆ, ರಂಗ ನಿರ್ದೇಶಕರಿಗೆ
ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಗ್ರಂಥ ಸರಸ್ವತಿ ಪ್ರತಿಭಾ ರಂಗದ ವಿಶೇಷವಾದ ಒಂದು ಶುಭಾಶಯಗಳನ್ನು ಅವರಿಗೆ ಅರ್ಪಿಸ್ತಾ ಇದೀಗ ನಾಟಕ ನಿಮ್ಮ ಮುಂದೆ ಪ್ರದರ್ಶನ ಆಗ್ತಿದೆ ನೋಡಿ. ನಮಸ್ಕಾರ. ಎಂತಹ ವೈಭವದ ನಿದರ್ಶನ, ಸಾಕಾರ ಮೂರ್ತಿಯ ದಿವ್ಯ ದರ್ಶನ. ಅರಿಶಿನ ಕುಂಕುಮ ಗಂಧಾದಿಗಳನ್ನು ಸಿಂಗರಿಸಿಕೊಳ್ಳುತ್ತಿಯ ವಿರಾಟ ವೈರಾಗಿಯ ಮಹಾಮಜ್ಜನ. ಮತ್ತೆ ನೋಡಿರೈ, ಅನೇಕ ಕುಸುಮ ಕಾಂತಿಯುಳ್ಳ ಪುಷ್ಪಗಳನ್ನು ಸಿಂಗರಿಸಿಕೊಳ್ಳುತ್ತಿದ್ದ ಇವನ ನೋಡಲೆರಡೂ ಕಣ್ಣು ಸಾಲದೈ. ಆಹಾ,
ಸುಮಧುರ ಕ್ಷಣಗಳ ನೋಡುತ್ತಿಹ ನಾವೇ ಧನ್ಯರೇ ಧನ್ಯರು. ಈ ಮೂರ್ತ ರೂಪದ ಪುರುಷನಿದ್ದನವನು ನೋಡಲೆಷ್ಟು ಸುಂದರನಾಗಿದ್ದನೆ. ಅವನು ಅತಿರಥ ಮಹಾರಥ ಮಹೋನ್ನತ ರೂಪೈಕ ಭುಜಬಲ ಪ್ರಚಂಡ ಖಂಡ ಭೂಮಂಡಲಗಳು ಅಖಂಡ ಪೌರುಷ. ಥಳ ಥಳನೆ ಹೊಳೆವ ಕಾಂತಿಯಿಂದ ಕೂಡಿದ ವದನ ಸುಂದರ ಗೊಮ್ಮಟ. ವದನ ಸುಂದರ ಗೊಮ್ಮಟ. ಸೋದರನೊಡನೆ ಭೂಮಿ ಭೋಗಕ್ಕಾಗಿ ಕಾದಾಡುವ ಕಾಲದಲ್ಲಿ ವಿಷವೆನಿಸುವಿ ಅರಿಷಡ್ ವರ್ಗಗಳ ಜಯಿಸಿ ಪರಮ ಉತ್ಕೃಷ್ಟ ಜ್ಞಾನಮರ್ಜಿಸಲು ಇದ್ದಲ್ಲಿಂದಲೇ ಸರ್ವವನ್ನು ತೊರೆದು ಬೈರಾಗಿಯಾಗಿ ತಪಸ್ತಲ್ಲೀನನಾದ ಭಗವಾನ್ ಬಾಹುಬಲಿ ಸ್ವಾಮಿ. ಭಗವಾನ್ ಬಾಹುಬಲಿ ಸ್ವಾಮಿ. ಇಂಥ ಮಹಾತ್ಮನಿಗೆ 12 ವಸಂತಗಳಿಗೆ ಒಮ್ಮೆಗೆ ಮಹಾಮಜ್ಜನು. ಭಗವಾನ್ ಬಾಹುಬಲಿ 12 ಮಾಸಗಳಾದ ಮೇಲೆ ಜ್ಞಾನವನ್ನೂರ್ಜಿಸಿಕೊಂಡರು. ಒಡೆಯ ಚಾವುಂಡರಾಯರು ತಮ್ಮ ಸ್ವಪ್ನದ ಆಜ್ಞೆಯನ್ನು ಪೂರೈಸಲು ನಡೆಸಿದ ಈ ಮಹಾಮೂರ್ತಿಯ ಏಕಶಿಲಾ ವಿಗ್ರಹವನ್ನು ಕೆತ್ತಲು ಸಂದದ್ದು 12 ವರ್ಷ. ಅಲ್ಲದೆ ಬಾಹುಬಲಿಯ ವೈರಾಗ್ಯವ ಕೊಂಡಾಡ ಅಂದು ದೇವತೆಗಳೇ ಪುಷ್ಪವೃಷ್ಟಿಂಗೈದರಂತೆ. ಅಂದು ದೇವತೆಗಳೇ ಪುಷ್ಪವೃಷ್ಟಿಂಗೈದರಂತೆ. ಅದುವೇ ಮೊದಲ ಮಹಾಮಜ್ಜನಂ. ಅದುವೇ ಮೊದಲ ಮಹಾಮಜ್ಜನ. ಅವನಿಯನ್ನಾಡುವ ಕುಲದವನು ಮಹಾವಿರಾಗಿಯಾದದ್ದು ಹೇಗೆ? ಹಿಂದೆ ಜೈನರ ಮೊದಲ ತೀರ್ಥಂಕರರಾದ ಆದಿನಾಥರಿಗೆ ಯಶಸ್ವತಿ ಮತ್ತು ಸುನಂದಾದೇವಿ ಎಂಬ ಇಬ್ಬರು ಮಡದಿಯರು. ಹಿರಿಯವಳಾದ ಯಶಸ್ವತಿಗೆ ಭರತನೂ ಸೇರಿದಂತೆ 100 ಮಂದಿ ಗಂಡು ಮಕ್ಕಳು, ಕೊನೆಯವಳಾಗಿ ಬ್ರಾಹ್ಮಿಯು. ಹಾಗೂ ಸುನಂದಾದೇವಿಗೆ ಬಾಹುಬಲಿ ಮತ್ತು ಸೌಂದರ್ಯ. ಹೀಗೆ 100 ಮಕ್ಕಳೊಂದೆಡೆ ಇವನೊಂದೆಡೆ ಎಲ್ಲರೂ ಸೋದರತೆಯಿಂದ ಬೆಳೆಯುತ್ತಿರಲು ಇವರೆಲ್ಲರಿಗೂ ಅಣ್ಣನೆನಿಸಿದ ಭರತನು ಪುಣ್ಯದ ಫಲವಾಗಿ ಒಂದು ಚಕ್ರರತ್ನ ಪಡೆದನು. ಆಮೇಲಾದುದೆ ದಿಗ್ವಿಜಯ ಯಾತ್ರೆ. ಆಮೇಲಾದುದೆ ದಿಗ್ವಿಜಯ ಯಾತ್ರೆ. ಚಕ್ರ ಪೋದದೆಡೆ ಅದರ ಬಲದಿಂದಲೇ ರಾಜ್ಯಂ ಗಳಿಸಿತು. ಭರತ ಚಕ್ರೇಶ್ವರನಾದ. ಭರತ ಚಕ್ರೇಶ್ವರನಾದ. ಅದರಿಂದ ಬಾಹುಬಲಿ ವಿರಾಗಿಯಾದನೈ? ಅಲ್ಲ, ಅದಕ್ಕೆ ಕಾರಣವು ಇನ್ನೂ ಸರಳವಾದದ್ದು. ಆದರೆ ಅದು ಬಂದದ್ದು ಮಾತ್ರ ಅಷ್ಟೇ ಘೋರವಾಗಿ. ಅಷ್ಟೇ ಘೋರವಾಗಿ. ಅಯ್ಯ, ಆ ಮಹಾಮಜ್ಜನಾಧೀಶನ ಪರಿ ಮುಂದೇನಾದದು? ಮುಂದೆ ಆದುದನ್ನೇ ಈಗ ಆಡಿ ತೋರಿಸಬೇಕು. ಆಳ ಗರ್ಭವನ್ನರಿಯಲು ಈ ಬಾಹುಬಲಿ ವಿಜಯಂ ಪ್ರದರ್ಶನದ ಮೂಲಕ. ಈ ಬಾಹುಬಲಿ ವಿಜಯಂ ಪ್ರದರ್ಶನದ ಮೂಲಕ. ಚಕ್ರಂ 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 ಚಕ್ರಂ. ಪುರದೋಳ್ ಹೋಗದೆ ನಿಂತಿತು ಚಕ್ರಂ. ಪುರದೋಳ್ ಹೋಗದೆ ನಿಂತಿತು ಚಕ್ರಂ. ಚಕ್ರಂ ಚಕ್ರಂ ಚಕ್ರಂ. ಜಯ ಜಯ ಚಕ್ರೇಶ್ವರ
ವಂಶಸ್ತಿಲಕ ಚಕ್ರೇಶ್ವರ 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 ಭರತ ವಂಶಸ್ಥಿಲಕ ಚಕ್ರೇಶ್ವರ 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 ಮಂತ್ರಿಗಳೇ, ಏನಿದು? ಯಮಗೆ ಸ್ವಾಗತಾರ್ಹವಾಗಿ ಮರಳುತ್ತಿದ್ದ ಈ ಮಂಗಳ ವಾದ್ಯಗಳು ಇದ್ದಕ್ಕಿದ್ದಂತೆ ಸ್ತಬ್ಧವಾದುದೇಕೆ? ಚಕ್ರೇಶ್ವರ ಚಕ್ರ ಏನಾದುದು? ಅದೇ ಈ ರೀತಿ ತೊದಲುತ್ತಿರ್ಪಿರಿ ಮಂತ್ರಿಗಳೇ. ಈ ವ್ಯಗ್ರ ವೇತಕ್ಕೆ ಚಕ್ರೇಶ್ವರ ಹತವೈರಿ ಕ್ಷತ್ರಿಯ ಚಕ್ರ ಉಗ್ರ ಪ್ರತಾಪಿ ಕ್ಷತ್ರಂ. ಈ ಚಕ್ರವರ್ತಿಯ ವೀರ ದ್ಯೂತಕವಾದ ಚಕ್ರಂ ಈಗ ಅಯೋಧ್ಯಾಪುರ ಗೋಪುರದಲ್ಲಿ ಹೋಗದೆ ಸ್ತಬ್ಧವಾಗಿ ನಿಂತಿರುವುದು. ಏ ಚಕ್ರಂ ಪುರದೊಳ್ ಹೋಗದೆ ನಿಂತಿದೆಯೇ? ಹೌದು ಚಕ್ರೇಶ್ವರ. ಆರು ಚಕ್ರರತ್ನಂ ಪ್ರತಿಭಟಿಸಿ ಸಾಧಿಸಲ್ಪರಟ ಆ ಸಮರ ಭಟನಾವನ್ ಆರಿಗೆ ಈ ಚಕ್ರರತ್ನದಿಂಬಾಳು ವಿಪರೀತವಾಗಿ ಇದೆಯೋ? ಪುರೋಹಿತ, ಷಟ್ಖಂಡ ಭೂಮಂಡಲದ ದೊರೆಗಳಾದ ಭರತ ಚಕ್ರೇಶ್ವರರಿಗೆ ಪ್ರಣಾಮಗಳು. ಪುರೋಹಿತ, ಎನ್ನ ಪುಣ್ಯ ಕರ್ಮದ ಫಲದಿಂದ ನನಗೆ ಪ್ರಾಪ್ತವಾದ ಖಡ್ಗರತ್ನ, ದಂಡರತ್ನ, ಹಸ್ತಿರತ್ನ ಮೊದಲಾದ 14 ರತ್ನಗಳಲ್ಲಿ 7 ಜೀವರತ್ನಗಳು, 7 ಅಜೀವರತ್ನಗಳು. ಇವುಗಳಲ್ಲಿ ಮೊದಲನೇದು ಆ ಚಕ್ರರತ್ನಂ. ಎನ್ನ ಆಯುಧಾಗಾರದಲ್ಲಿ ಉದ್ಭವಿಸಿದ ಆ ಚಕ್ರರತ್ನವು ಎನ್ನ ದಿಗ್ವಿಜಯದ ಕಾಲದಲ್ಲಿ ಅದರ ನಡಿಗೆ ಹೇಗಿತ್ತು ಸ್ಮರಣೆ ಇದೆಯಲ್ಲವೇ? ಮರೆಯುವುದು ಹೇಗೆ ಸಾಧ್ಯ ಚಕ್ರೇಶ್ವರ? ಪೂರ್ವ, ಪಶ್ಚಿಮ, ದಕ್ಷಿಣ ಸಮುದ್ರಗಳ ಬಳಿಯಲ್ಲಿಯೂ ಉತ್ತರದ ಬೆಳ್ಳಿ ಬೆಟ್ಟದ ಗುಹೆಯ ಒಳಗೂ ಅಸ್ಖಲಿತ ಗತಿ ಮುನ್ನುಗ್ಗಿದ ಆ ಚಕ್ರರತ್ನಂ ಈಗ ಎಮ್ಮ ರಾಜಧಾನಿಯ ಬಳಿಯೇ ಅದರ ಗತಿ ಸ್ಖಲನವಾಗಲು ಕಾರಣಮದಾವುದು. ಅಯೋಧ್ಯೆಯಲ್ಲಿಯೇ ಈ ಚಕ್ರವರ್ತಿಗೆ ಶತ್ರುಗಳಿಹರೆ. ಸರ್ವಜ್ಞನಾದ ಆದಿನಾಥನಿಗೆ ಅಗ್ರತನಜನಾದ ನೀನ್ ಸರ್ವವನ್ನೂ ಬಲ್ಲವನೇ ಆಗಿಹೆ. ನೀನ್ ಪೇಳಿದಂತೆಯೇ ಹಗೆಯಂ ಶತ್ರು ಹಗೆಯಂ ಸೂಚಿಸುತ್ತಿಹುದಾ ಸ್ಥಗಿತ ಚಕ್ರಂ. ಹಾಗೆ ಯಮಗೆ ಅದು ಈ ಅಯೋಧ್ಯ ಪಟ್ಟಣದೊಳಗೆ ಹೊರಗಿನ ಹಗೆಗಳನ್ನು ತೀರಿಸಲು ನಿನಗೆ ಇಷ್ಟು ಅಬ್ಧಗಳೇ ಹಿಡಿದವು. ಇನ್ನು ಒಳ ರಾಜ್ಯಗಳ ಒಳ ಬಳಸಿನ ಒಳ ಸುತ್ತಿನ ಶೋಧನೆಯು ಬಾಕಿ ಉಳಿದಿರುವುದನ್ನೇ ಸೂಚಿಸುತ್ತಿಹುದಾ ಚಕ್ರಂ. ಒಳಗಣ ರಾಜ್ಯಗಳಿಂ ಅಪಚಾರವೇ ಯಮಗೆ ಅಹಿತರೆ? ಹೌದು ಚಕ್ರೇಶ್ವರ, ನಿನ್ನ ಅನುಜರಲ್ಲಿನ ಮದ ಮಾನಾಭಿಮಾನ ಆ ಚಕ್ರದೆಂ ಸೂಚಿಸುತ್ತಿಹುದು. ಓಹ್ ಮಾಧಂ, ನಾನು ನನ್ನದು ನನ್ನಿಂದಲೇ. ಇದಕ್ಕೆ ಕಾರಣ ಮದಾವುದಂ? ತಂದೆ ಆದಿ ಬ್ರಹ್ಮನಾದ ಆದಿನಾಥ ಕೊಟ್ಟಿರುವ ಭೂಮಿಗೆ ನಾವು ಒಡೆಯ. ಚಕ್ರಬಲದಿಂದ ಚಕ್ರವರ್ತಿಯಾಗಿಹ ಈ ಭರತ ನರಸುತನವು ಎಷ್ಟು ಹಿರಿದಾದರೂ ಯಮಗೇನ ಎಂದಾಲೋಚಿಸುತ್ತಿರುವರು. ಏನ್ ಎನ್ನನುಜ ಎನಗೆ ತಲೆಬಾಗರೆ? ಎಲ್ಲಿಂದ ಒದಗಿತಿ ಈ ಅಹಂಕಾರಂ ಅವರ್ಗೆ? ಯುದ್ಧ ಭೂಮಿಯಲ್ಲಿಯೇ ಇವರ ಅಹಂಕಾರವನ್ನು ಅಡಗಿಸುತ್ತಿರ್ತೊಡೆ ಈ ಚಕ್ರ ಪದವಿಯ ವ್ಯರ್ಥಂ. ಒಂದು ಭೂಮಿ ಒಬ್ಬನೇ ಒಡೆಯ ಇಬ್ಬರಾಗ ಚಕ್ರೇಶ್ವರ. ನಿನ್ನ ಸಾಮಂತ ಸ್ವೀಕಾರ ಮದೊಂದೇ ನಿನ್ನನುಜರ ಕರ್ತವ್ಯವು, ಅಥವಾ ವನಾಂತರದ ತಪವನ್ನಾಚರಿಸಲಿ ಎಂಬ ಈ ಶಾಸನವನ್ನು ಕೊಂಡೊಯ್ಯುವಂತೆ ಮಂತ್ರಿಗಳಿಗೆ ಆಜ್ಞೆ ಮಾಡಿ ಚಕ್ರೇಶ್ವರ. ಮಂತ್ರಿಗಳೇ, ಅಯೋಧ್ಯೆಯ ಪಕ್ಕು ತಮ್ಮಂದಿರಿಗೆ ತಿಳಿಸಿ, ತಂದೆ ಆದಿನಾಥ ತೀರ್ಥಂಕರರು ತಪಸ್ಸಿಗೆ ಹೋದ ನಂತರ ಹಿರಿಯಣ್ಣನೆಯ ತಂದೆ
ಚಕ್ರೇಶ್ವರರ ಈ ಈಶ್ವರಾಜ್ಞೆಯನ್ನು ಶಿರಸ ವಹಿಸಿ ಎಮ್ಮ ಪಾದಕ್ಕೆ ಬಂದು ಎರಗಬೇಕೆಂದು ಆಗ್ರಹಿಸಿದರೆಂದು ತಿಳಿಹಿ. ಅಪ್ಪಣೆ ಚಕ್ರೇಶ್ವರ. ಚಕ್ರೇಶ್ವರ, ನಿನ್ನ ಅನುಚರೆಲ್ಲರೂ ನಿನಗೆ ವಿಧೇಯರಾಗಲು ಒಪ್ಪುವರಾದರೂ ನಿನ್ನ ಮಲತಮ್ಮ ಆರು ಓಹ್, ಎನ್ನ ಚಿಕ್ಕ ತಾಯಿ ಸುನಂದಾದೇವಿಯ ಮಗನಾದ ಬಾಹುಬಲಿ. ಹೌದು ಚಕ್ರೇಶ್ವರ, ನಿನ್ನ ಅನುಚರೆಲ್ಲರೂ ಮಾನನಿಷ್ಠರೇ. ಆದರೂ ಬಾಹುಬಲಿ ಅಸಾಮಾನ್ಯನು, ಸುಭಟ ಸಮರ ಸಂಘಟ್ಟದ ಗರ್ವಿ, ವಿದ್ವಾಂಸರ ಕೇಳಿಗಾಗಿಯೇ ಹಾತರಿವ ದುರ್ಮದ ಅವನಲ್ಲಿದೆ ಚಕ್ರೇಶ್ವರ. ಎನ್ನ ಭುಜಬಲದ ಪರಾಕ್ರಮದೆದುರು ಆ ಬಾಹುಬಲಿ ಅವನೇ ನನಗೆ ಎರಗದಿದ್ದರೆ ಎನ್ನ ಚಕ್ರದ ಹಣೆ. ಚಕ್ರೇಶ್ವರ, ಆದರೂ ಬಾಹುಬಲಿ ಅಸಾಮಾನ್ಯನು, ಭಾಗದವರ ಬೆನ್ನೆಲುಬ ಮುರಿದು ಬಾಗಿಸಿಕೊಳ್ಳುವ ಧೀರಂದಿಟ್ಟನ್. ಅಶ್ವರತ್ನ, ತಕ್ಷರತ್ನ, ಚಕ್ರರತ್ನ ಎನ್ನ ಕರ್ಮ ಫಲತಿಂ ಪಡೆದನಗೆ ಆ ಬಾಹುಬಲಿಗೆ ಆ ಬಾಹುಬಲಿಗೆ ಎಷ್ಟೇ ಬಾಹುಗಳಿದ್ದರೂ ಎನ್ನ ಮುಂದೆ, ಎನ್ನ ಚಕ್ರದ ಮುಂದೆ ಬಲಿ. ಎಷ್ಟು ಮಂದಿ ರಾಜರುಗಳು ಎರಗಿ ನಮಸ್ಕರಿಸಿದರೇನಂತೆ ಆ ಬಾಹುಬಲಿ ಎನ್ನಧಿಕಾರದಿಂದ ಹೊರಗಿದ್ದಾನೆ. ಅವನ ರಾಜಧಾನಿ ಪೌದನಾಪುರವು ಎನ್ನಾಳ್ವಿಕೆಯಿಂದ ಹೊರಗಿದೆ ಎಂದಾಗ ಗಳಿಸಿದ ಇಷ್ಟೆಲ್ಲ ಪಟ್ಟಣಗಳು ಯಾವ ಲೆಕ್ಕಕ್ಕೆ? ತಾಮಸನ್ಮೈತಕ್ಕೆ ನಿನ್ನದೊಂದು ಓಲೆಯಿಂದ ಮುಗಿದು ಹೋಗುವ ಮನೆವಾರ್ತೆ ಇದು. ಮಂತ್ರಿಗಳೊಂದಿಗೆ ಓಲೆ ಕಳುಹಿಸಿದರಾಯಿತು. ಜಯವಾಗಲಿ ಚಕ್ರೇಶ್ವರ. ಹೋದ ಕಾರ್ಯ ಮತ್ತೇನಾಯ್ತು? ಚಕ್ರೇಶ್ವರ, ನಿಮ್ಮಾಜ್ಞೆಯಂತೆ ನಿಮ್ಮನುಜರಿಗೆ ನಿಮ್ಮೀಶ್ವರಾಜ್ಞೆಯನ್ನು ನರಹಿದೆನು. ಅವರು ಹಿಂದೆಂದರು. ಯುವರಾಜರಾದ ಋಷಭಸೇನ ಮತ್ತು ಅನಂತ ವಿಜಯರಿಗೆ ಜಯವಾಗಲಿ. ಒಳ್ಳೆಯದು. ಹಿರಿಯಣ್ಣನೇ ಗುರು ತಂದೆ ಎಂದು ಈ ಮೊದಲು ಎರಗುತ್ತಿದ್ದೆವು. ಆದರೆ ಈಗ ತಾವು ಅರಸರು, ನಾವು ಆಳುಗಳು ಎಂದು ವಿಭೇದವಾಗಿರುವಾಗ ಭರತನ ಪಾದಕ್ಕೆ ಎರಗುವುದು ಅವಮಾನಕರವಲ್ಲವೇ? ರಾಜ್ಯ ಸಿರಿಗಾಗಿ ಒಡ ಹುಟ್ಟಿದ ಪ್ರೀತಿ ಕಳೆದುಕೊಳ್ಳುವುದು ನಮಗಾಗದು. ತಂದೆಯಿಂದ ಸ್ವತಂತ್ರ ರಾಜ್ಯಗಳನ್ನು ಪಡೆದವರು ನಾವು. ಭರತೇಶ್ವರನಿಗೆ ಕಿಂಕರರಾದರೆ ಅಕ್ಕಿಯನ್ನು ಕೊಟ್ಟು ಎಂಜಲನ್ನು ತಿಂದಂತಲ್ಲವೇ? ಅದು ಅಲ್ಲದೆ ವಜ್ರಾಯುಧನಾದ ದೇವೇಂದ್ರನಿಂದ ನಮಸ್ಕರಿಸಲ್ಪಟ್ಟ ಗುರುದೇವ ಆದಿತೀರ್ಥಂಕರರ ಮಕ್ಕಳಾದ ನಾವು ಈ ಪುರುಷಾರ್ಥಗಳಲ್ಲಿ ಪರಮವಾದುದನ್ನು ಊರ್ಜಿತಗೊಳಿಸದೆ ಈ ರಾಜ್ಯಭಾರಕ್ಕಾಗಿ ತೊಳಲಬೇಕೇಕೆ? ನಿಸ್ಸಾರವಾದ ಈ ರಾಜ್ಯವನ್ನ ಭರತನಿಗೆ ಒಪ್ಪಿಸಿ ನಾವು ತಪಸ್ಸಿಗೆ ಹೊರಡುವುದೇ ಶ್ರೇಯಸ್ಸು. ಸಹೋದರ, ಭರತನಿಗೆ ನಮಿಸುವುದೇ ಅವಮಾನಕರ ಎಂಬುದಾದರೆ ಬರುವ ಅರಸುತನ ಏನು ಹೆಚ್ಚಿನದು? ಪುರುಪರಮೇಶ್ವರರ ಪಾದಗಳನ್ನು ಸೋಂಕಿ ತಲೆಗಳನ್ನು ಬೇರೆ ಯಾರಿಗೂ ಬಾಗಿಸದೆ ನಾವು ಈಗಲೇ ತಪಸ್ಸಿಗೆ ಹೊರಡೋಣ. ನಡೆ ಸಹೋದರ. ಎಂದಾಲೋಚಿಸಿ ಎಲ್ಲರೂ ಸಮವಸರಣ ಸರೋವರಕ್ಕೆ ತೆರಳಿದರು. ಎಲ್ಲರೂ ತೆರಳಿದರೆ ಹೌದು ಚಕ್ರೇಶ್ವರ. ಎನ್ನ ತಮ್ಮಂದಿರಾಗಿಯೂ ಛಲತಿಂ ಎನಗೆ ತಲೆಬಾಗದೆ ಜಗತ್ತಿಗೆ ಗುರುವಾದ ಆದಿನಾಥನಿಗೆ ತಲೆಬಾಗಿದರು. ಪುರೋಹಿತರೇ, ಇನ್ನು ಆ ಬಾಹುಬಲಿಯನ್ನು ಬಾಗಿಸುವುದೆಂತಾಯ್ತು?
ಮುನ್ನ ಸಾಮದಿಂದೋಲೆಯನ್ನು ಕಳುಹಿಸೋಣ. ಜೊತೆಗೆ ತಕ್ಕ ರತ್ನಾಭರಣಗಳನ್ನು ಮಂತ್ರಿಗಳೊಡನೆ ಕಳುಹಿಸಿ, ಬಾಗಿದರೆ ಸರಿ, ಬಾಗದಿದ್ದರೆ ಇದ್ದೇ ಇದೆ ಉತ್ತಮವಾದ ದಂಡರತ್ನಂ ಓಲೆಯನ್ನು ಕಳುಹಿಸಿ. ಮಂತ್ರಿಗಳೇ, ಇಲ್ಲಿನ ವೃತ್ತಾಂತವನ್ನೊಯ್ದು ಆ ಬಾಹುಬಲಿಗೆ ತಿಳಿದು ಶುಭ ಸುದ್ದಿಯೊಂದಿಗೆ ಹಿಂದಿರುಗಿ. ಅಪ್ಪಣೆ. ಬಾಹುಬಲಿ, ಅಯೋಧ್ಯೆಯಿಂದ ಭರತೇಶ್ವರರ ಮಂತ್ರಿಗಳು ಬಂದಿದ್ದಾರೆ. ಸಂತೋಷ. ಅವರನ್ನು ಸನ್ಮಾನದಿಂದ ಅಂತಃಪುರದೊಳಗೆ ಬರಮಾಡಿ. ಆಗಲಿ. ಗಮ್ಮತ್. ಪಚ್ಚೆ ಪರ್ವತವೇ ಮಹೋನ್ನತತೆ ದರಾದೀಪ ರೂಪದಿಂ ಧರೆಗಿಳಿದಂತಿರುವ ಈ ಬಾಹುಬಲಿಯ ರೂಪ ದಿಟವಿದ. ಈ ಅನುಜರೀರ್ವರಿಗೆ ಇವರೀರ್ವರೇ ಸಮಾನ. ಸ್ವಾಗತ ಮಂತ್ರಿಗಳೇ. ಅಯೋಧ್ಯೆಯಲ್ಲಿ ಅಣ್ಣ ಭರತನು ಸೌಖ್ಯವೇ? ಸೌಖ್ಯವಾಗಿದ್ದಾರೆ ಕುಮಾರ. 60,000 ವರ್ಷಗಳೇ ದಿಗ್ವಿಜಯದಲ್ಲಿ ಉರುಳಿ ಹೋದರೂ ಬಹುತರವಾದ ಚಿಂತನೆಗಳಿರುವ ಭರತೇಶ್ವರರು ಕಡೆಗೊಮ್ಮೆ ನಮ್ಮನ್ನು ಜ್ಞಾಪಿಸಿಕೊಂಡರಲ್ಲವಷ್ಟೇ. ಅಷ್ಟೇ ಅಲ್ಲ, ನಿಮಗಾಗಿ ರತ್ನಾಭರಣಗಳನ್ನು ಕಳೆದಿದ್ದಾರೆ. ರತ್ನಾಭರಣಗಳು ಯಮಗಾಗಿ. ಸಂತೋಷ. ಅಣ್ಣ ಹೋದೆಡೆಗಳಲ್ಲೆಲ್ಲ ಅರಸರು ಆತನಿಗೆ ತಾವಾಗಿಯೇ ಶರಣಾದರೆಂದು ದಿಕ್ಕು ದಿಕ್ಕುಗಳಲ್ಲಿಯೂ ಅವನ ಕೀರ್ತಿಯನ್ನು ಹಾಡಿ ಹೊಗಳುತ್ತಿರುವುದನ್ನು ಕೇಳಿ ಸಂತೋಷ ಪಡುತ್ತಿದ್ದೇನೆ. ದಿಗ್ವಿಜಯವು ಯಾವುದೇ ಅಡ್ಡಿ ಆತಂಕವಿಲ್ಲದೆ ನೆರವೇರಿತೆಂಬುದೆಲ್ಲವೂ ದಿಟವು ಮಾತ್ರವೇ? ದಿಟವು ಕುಮಾರ. ಅವನು ನಿನ್ನ ಅಣ್ಣನೆಂದ ಮೇಲೆ ಸಾಮಾನ್ಯನೇ. ಹೋದ ಕಡೆಯಲ್ಲೆಲ್ಲ ಅಜಯನಾಗಿ ದಿಗ್ವಿಜಯಿಯಾಗಿ ಬಂದಿದ್ದಾನೆ. ಪ್ರತಿಭಟಿಸಿದವರನ್ನ ಚಕ್ರರತ್ನವೇ ಹೊಡೆದು ಗೆಲುವನ್ನು ಆಚರಿಸಿದೆ. ಈಗ ನಿಮಗಾಗಿ ಓಲೆಯನ್ನು ಕಳೆದಿದ್ದಾನೆ. ಓಲೆ ನಮಗಾಗಿ? ಓದಿ ಮಂತ್ರಿಗಳೇ. ಷಟ್ಕಂಡ ಭೂಮಂಡಲ ದೊರೆಗಳಾದ ಭರತ ಚಕ್ರೇಶ್ವರನು ತಮ್ಮ ಚಕ್ರರತ್ನದ ದಿವ್ಯ ಪ್ರಕಾಶದಿಂದ ಸಕಲ ದಿಕ್ಕುಗಳನ್ನು ತುಂಬುತ್ತಿರುವ ಈ ಸಂದರ್ಭದಲ್ಲಿ ಅವರ ಅಡಿಗಳಿಗೆ ಎರಗಿರುವ ಅವರ ನವನಿಧಿಗಳೇ ಅವರ ಪರಾಕ್ರಮವನ್ನು ನವನವೀನಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ವಿಜಯೋತ್ಸವದ ತೋರಣ ಸ್ತಂಭಗಳಿಂತಿರುವ ತಮ್ಮ ತೋಳುಗಳಿಂದ ಬಾಹುಬಲಿಯನ್ನೊಮ್ಮೆ ಬಿಗಿದಪ್ಪಿ. ಮಂತ್ರಿಗಳೇ, ಮುಖ್ಯ ವಿಷಯವನ್ನರುಗಿ. ಓಲೆಯ ಸಾರಾಂಶವಿದು. ಎನ್ನ ತಮ್ಮನು ಎನ್ನ ಬಳಿ ಇದ್ದರೆ ಮಾತ್ರ ಎನ್ನ ದಿಗ್ವಿಜಯಕ್ಕೆ ಕಳೆ, ಅವನಿಲ್ಲದೆ ಎನ್ನ ಸಾಮ್ರಾಜ್ಯದ ಉನ್ನತಿಯು ಸಾಲದು ಎಂದು. ಮಂತ್ರಿಗಳೇ,
ಬಂದ ವಿಚಾರವನ್ನ ಸಂಕ್ಷೇಪವಾಗಿ ಹೇಳಿ. ಭುಜಬಲಿ, ತಮ್ಮಲ್ಲಿರುವ ವಿನಯ ಗುಣಗಳಿಂದ ತಾವು ಯಾರನ್ನು ಬೇಕಾದರೂ ಮೆಚ್ಚಿಸಬಲ್ಲಿರಿ. ಓಹೋ, ಇದು ವಿಷಯ. ಮೊದಲು ಸೌಮ್ಯದ ಮಾತು, ಈಗ ತಾಮಸಿಕೆಯ ದಾಟಿಯೇ. ಮಂತ್ರಿಗಳೇ, ನಿಮ್ಮರಸನ ದಿಗ್ವಿಜಯದ ವರ್ಣನೆಗೆ ದಿಗ್ಭ್ರಾಂತನಾಗುವವನಲ್ಲ ಈ ಬಾಹುಬಲಿ. ಯುವರಾಜ ಭರತ ಚಕ್ರೇಶ್ವರರು. ಓಹೋ, ಭರತ ಚಕ್ರೇಶ್ವರರು. ಕೊಂಬಾರನ ಮಡಿಕೆಯ ಚಕ್ರದಂತೆ ಚಕ್ರರತ್ನವು ತಿರುಗಿತು, ಅದರ ಹಿಂದೆ ತಿರುಗುತ್ತ ಹೋದನವನ್ ಚಕ್ರೇಶ್ವರನು. ಹಾಳು ಮಾಡಿ ಗಳಿಸಿದ ಸಂಪತ್ತೆನ್ನುವುದು ಅದೆಂತಹ ಸಂಪತ್ತು? ಹಲವು ಜನ ಅರಸರ ಸಾವಿನಿಂದ ಪಡೆದ ಆ ಸಿರಿ ಅದೆಂತಹ ಸಿರಿ? ಕೇವಲ ಚಕ್ರರತ್ನದ ಹುಟ್ಟಿನಿಂದ ಮಾತ್ರ ಅವನಿಗೆ ಚಕ್ರೇಶ್ವರನ ಪಟ್ಟವು. ತಿರುಗಿ ಭಿಕ್ಷೆ ಬೇಡಿ ತಿಂದವನವನ್ ಅದೆಂತಹ ಚಕ್ರೇಶ್ವರನು? ದೈವಾನುಗ್ರಹ ಕರುಣೆಯಿಂ ಧನವನ್ನು ಸಂಪಾದಿಸಿದ ಅವನ್ ಚಕ್ರೇಶ್ವರನು. ಆದರೂ ಅಣ್ಣನ ಕಾಲಿಗೆ ಎರಗುವುದು ಅವಮಾನಕರವೇ? ಅಣ್ಣನಾಗಿಯೇ ಇದ್ದರೆ ಅಣ್ಣಂಗೆ ಎರಗುವುದು ಯಾವತ್ತಿಗೂ ಮಾನ್ಯವೇ. ಆದರೆ ನೆತ್ತಿಯ ಮೇಲೆ ಕತ್ತಿಯ ಮೂರಿ ಛಲದಿಂದ ಎರಗಿಯೇ ತೀರುತ್ತೇನೆಂದುಕೊಂಡಾಗ ನಾವು ಸುಮ್ಮನಿದ್ದರೆ ಹೆದರಿದಂತಲ್ಲವೇ? ಹಾಗಾದರೆ ಅರಸರಿಗೆ ಏನೆಂದು ಹೇಳಲಿ? ಅವನು ದಿಗ್ವಿಜಯಿ ಎಂಬ ಸಂತೋಷಾಭಿಮಾನದ ಅತಿ ಸೂಕ್ಷ್ಮ ನೆಂಟತನವೇ ಸಾಕು. ಆದರೆ ಅದರ ಮದದಿ ನಮ್ಮನ್ನು ಆಳು ಎಂಬ ಭಾವನೆಯಿಂದ ನಡೆಸಿಕೊಳ್ಳುವುದು ನಮಗಾಗದು. ಅಷ್ಟೇ ಅಲ್ಲ, ನನ್ನ ತಂದೆಯಂ ಪಡೆದ ನನ್ನೀ ರಾಜ್ಯವಂ ನಾನಾರಿಗೂ ಒಪ್ಪಿಸುವವನಲ್ಲ. ಹಾಗೇನಾದರೂ ಪಡೆಯಲೇಬೇಕೆಂಬ ಬಯಕೆಯುಂಟಾದರೆ ತನ್ನ ಸರ್ವಸ್ವವನ್ನು ಬದಿಗಿಟ್ಟು ಯುದ್ಧ ಭೂಮಿಗೆ ಬರಲು ಹೇಳಿ. ಏನು, ಯುದ್ಧ ಭೂಮಿಯೇ? ಹೌದು, ಭೂಮಿಯೇ, ರಣಭೂಮಿಯಲ್ಲಿಯೇ ನಮ್ಮ ಪೌರುಷದ ಸತ್ವ ಪರೀಕ್ಷೆಯಾಗಲಿ. ನಮ್ಮ ಸಾಮರ್ಥ್ಯಕ್ಕೆ ನಮ್ಮ ತೋಳುಗಳೇ ತುಲಾದಂಡಗಳಾಗಿ ಹೋಗಲಿ. ಮಂತ್ರಿಗಳೇ, ಗಜಪಡೆಗಳನ್ನೆಬ್ಬಿಸಿ ಸೈನ್ಯ ಸನ್ನದ್ಧವಾಗಲಿ. ಚಕ್ರವರ್ತಿ ಚಕ್ರೇಶ್ವರನ ಆಟಕ್ಕೆ ಅಂತ್ಯ ಸಮೀಪಿಸುತ್ತಿದೆ. ಈ ಚತುರಂಗ ಬಲದ ಯುದ್ಧ ಬರುವುದು ಪಾಪಂ ಅಪಕೀರ್ತಿ, ಪಾತಕದ ಕಲೆ. ಅದನ್ನು ಬಿಟ್ಟು ಜಲಯುದ್ಧಂ, ದೃಷ್ಟಿಯುದ್ಧಂ, ಮಲ್ಲಯುದ್ಧಂ ಎಂಬ 3 ಪರಿಯ ಧರ್ಮಯುದ್ಧಂಗಳ ಮೂಲಕ ನಿಮ್ಮ ಪೌರುಷವನ್ನು ಇತ್ಯರ್ಥ ಮಾಡಿಕೊಳ್ಳಿ. ವ್ಯರ್ಥವಾದ ವಿನಾಶದಿಂದೇನು ಫಲ? ದೌರ್ಬಲಿಗಳಾದ ಇತರರನ್ನು ನಿಲ್ಲಿಸಿ ಹೋರಾಡುವ ಬದಲು ನೀವು ಕಾದಾಡಿ ದಯಮಾಡಿ ಲೋಕದ ನಿಂದೆಗೆ ಗುರಿಯಾಗಬೇಡಿ. ಹಿಂಸೆಯ ಯುದ್ಧಮಂ ಬಿಟ್ಟು ಧರ್ಮ ಯುದ್ಧಮಂ ಕೈಗೊಳ್ಳಿ. ಅನ್ನ ಚತುರಂಗ ಬಲದೆದುರು ತನ್ನ ಚಕ್ರರತ್ನದ ಬಲದೆದುರು ಯಾರು ನಿಲ್ಲುವರು ಎಂದು ಕೊಚ್ಚಿಕೊಳ್ಳುತ್ತಿದ್ದನಲ್ಲವೇ ಆ ಭರತ ಚಕ್ರೇಶ್ವರ. ಹಾಗಾದರೆ ಮೊದಲು 14 ಜೀವ ಮತ್ತು ಅಜೀವ ರತ್ನಗಳೊಟ್ಟಿಗೆ ನನ್ನ ಯುದ್ಧ. ತದನಂತರ ಚಕ್ರಬಲದಿಂ ಚಕ್ರೇಶ್ವರನಾಗಿಹ ಭರತ ಚಕ್ರೇಶ್ವರನ ಆ ಚಕ್ರದ ಕೊಪ್ಪನ್ನ ಇಳಿಸಿ ನಂತರ ಧರ್ಮಯುದ್ಧ. ಈ ಅಸದಾಗ್ರಹವನ್ನು ಬಿಡು ಕುಮಾರ. ಪ್ರಸನ್ನವಾದ ಗಂಭೀರ ಚಿತ್ತದಿಂ ಎಂಬ ಮಾತನ್ನು ಕೇಳಿ ಒಂದೇ ಮನಸ್ಸಿನಿಮ್ಮಪ್ಪು ಮಂತ್ರಿಗಳಾಗಿಹ ಎಂಬ ಬಯಕೆಯನ್ನು ಆಲಿಸು. ನೀನು ಒಪ್ಪದಿದ್ದರೆ ತಂದೆ ಆದಿತೀರ್ಥಂಕರ ರಾಣೆ. ಆಗಲಿ. ಕೋಪದಲ್ಲಿ ಕತ್ತರಿಸಿದ ಮೂಗು ಮರಳದು. ಮಂತ್ರಿಗಳೇ, ನಿಮ್ಮಿಚ್ಛೆಯಂತೆಯೇ ಆಗಲಿ. ಏನೆಂದನ ಭುಜಬಲೋತ್ತಮನು? ಈ ಷಟ್ಖಂಡ ಭೂಮಂಡಲ ಎರಗಿರುವುದು ಸಾಲದೆ ಅದೇನೆಂದೊಳಗಿದೆ? ಹೋದ ಕಡೆಯಲ್ಲೆಲ್ಲ ಅಜಯನಾಗಿರುವ ನೀವು ಮುಂದೊದಗಬಹುದಾದ ಅಪಕೀರ್ತಿಗೆ ಏಕೆ ಪವಣಿಸುತ್ತಿರುವಿರಿ? ಇದ ಮಧಾಂಧನ ನುಡಿಯೋ ಅಥವಾ ನಿಮ್ಮ ಜಾಣತನದ ಸಲಹೆಯೋ? ಇದು ದಿಢವಾದ ನುಡಿ. ಕುಪಿತನಾಗಬೇಡ ಚಕ್ರೇಶ್ವರ. ನಿನ್ನಾವ ಗಾಂಭೀರ್ಯತೆಗೂ ಆ ಭುಜಬಲಿ ಬಗ್ಗದು. ಇದು ಯಾವತ್ ಕಾಲಕ್ಕೂ ಸತ್ಯವೇ ಸತ್ಯ. ಸಾಮರ್ಥ್ಯದ ಪರೀಕ್ಷೆ
ಪರೀಕ್ಷೆಗಾಗಿ ರಣಾಹ್ವಾನವನ್ನು ಕಳುಹಿರುವನು. ಭಟ್ಟರೆ, ಈಗ ಈಗ ಎನ್ನ ದಿಗ್ವಿಜಯಕ್ಕೆ ಕಳ ಬಂದಿರುವುದು. ಎನ್ನ ಮಲತಮ್ಮ ಎನ್ನೊಡನೆಯೇ ಕಾದಾಡಲು ಹೆಮ್ಮೈಸುವನಲ್ಲವೇ? ಮಲತಮ್ಮನ ಬಯಕೆಯನ್ನು ಪೂರೈಸುವುದು ಅಣ್ಣನ ಪರಮ ಕರ್ತವ್ಯ. ಮಂತ್ರಿಗಳೇ, ಸಮರ ಬೇರಿಗಳು ಮೊಳಗಲಿ, ಯುದ್ಧದ ಸಿದ್ಧತೆಯಾಗಲಿ. ಅಕ್ಷೋಹಿಣಿ ಸೈನ್ಯ ಸಿಂಹಗಳೇ, ನಿಮ್ಮ ರೋಮಾಂಚನವೇ ಎನ್ನ ಎದೆಗವಚ. ಚಕ್ರೇಶ್ವರ, ಈ ಪರಿಯ ಘೋರ ಯುದ್ಧದಿಂದೇನು ಪ್ರಯೋಜನ? ಇಬ್ಬರ ಮಾನಕ್ಕಾಗಿ ಅಕ್ಷೋಹಿಣಿಯನ್ನು ಬಳಸುವುದೆಂತು? ಬಲಹೀನನಾದವನ ಮೇಲೆ ಅಧಿಕ ಬಲಯುತನು ಮೆಟ್ಟಿ ತುಳಿದ ಎಂಬ ಅಪಕೀರ್ತಿ ನಿಮಗೇಕೆ? 3 ಪರಿಯ ಧರ್ಮ ಯುದ್ಧಗಳ ಮೂಲಕ ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ಇತ್ಯರ್ಥ ಮಾಡಿಕೊಳ್ಳಿ. ನಿಮ್ಮ ಪೌರುಷದ ಸಾಧನಕ್ಕಾಗಿ ಇನ್ನೊಬ್ಬರ ವಿನಾಶ ಸಲ್ಲದು ಭರತೇಶ್ವರ. ಆ ಬಾಹುಬಲಿಯನ್ನು ಬಾಗಿಸಲೊರಟ ಎನಗೆ ನಿಮ್ಮ ಮಾತು ಹಾಸವೆನಿಸುತ್ತದೆ. ಹಾಗೆ ಮೊದಲು ಆ ಮಧಾಂಧನನ್ನು ಒಪ್ಪಿಸಿ. ಚಕ್ರೇಶ್ವರ, ಭುಜಬಲಿಯು ಈಗಾಗಲೇ ಧರ್ಮಯುದ್ಧಕ್ಕೆ ಒಪ್ಪಿರುವ. ಹೌದು, ಹಾಗಾದರೆ ಸಮರ ಬೇರಿಗಳು ಮೊಳಗಲಿ, ಯುದ್ಧದ ಸಿದ್ಧತೆಯಾಗಲಿ. ಭುಜಬಲಿಯ ಅಮಾತ್ಯರಿಗೆ ಪ್ರಣಾಮಗಳು. ಭರತನ ಮಂತ್ರಿಗಳಿಗೆ ಪ್ರಣಾಮಗಳು. ಈ ಭರತ ಬಾಹುಬಲಿಯರ ಯುದ್ಧ ಕ್ರೂರ ಗ್ರಹಗಳ ಯುದ್ಧ ಮಾಂತು. ಈ ಯುದ್ಧದಿಂದ ಪ್ರಕೃತಿಗೆ ಹಾನಿಯ ಹೊರತು ಇವರೀರ್ವರಿಗಲ್ಲ. ಇವರೀರ್ವರು ಈ ಜನ್ಮದಲ್ಲಿ ಮುಕ್ತಿ ಹೊಂದುವವರೇ. ಭರತ ಬಾಹುಬಲಿಯರ ಯುದ್ಧವು ಇಬ್ಬರ ನಡುವಿನ ಧರ್ಮ ಯುದ್ಧವಾದರೆ ಸೂಕ್ತವಲ್ಲವೇ? ಸೂಕ್ತವಲ್ಲವೇ ಅಲ್ಲ, ಸೂಕ್ತವೇ. ಅದು ಭರತೇಶ್ವರರು ಬರುತ್ತಿದ್ದಾರೆ. ಇದ್ದ ಬಾಹುಬಲಿ ಕುಮಾರರು ಬರುತ್ತಿದ್ದಾರೆ. ಹಾಗಾದರೆ ಧರ್ಮ ಯುದ್ಧವೇ. ಆನಂದ ಬೇರಿಯನ್ನು ವಹಿಸಿರಿ. ಯುದ್ಧ ಸನ್ನದ್ಧಾನುಜರು ಕೊಂಬು ಕಹಳೆನ ಗಾಳಿಗಳು. ಯುದ್ಧ ಸನ್ನದ್ಧಾನುಜರು ಕೊಂಬು ಕಹಳೆನ ಗಾಳಿಗಳು. ಗಗನ ಬೇಡಿಸಿ ಅಬ್ಬರಿಸಲು ಭುವನೇಶ ಮುಂದಾದ ರಣಕ್ಕೆ. ರೋಮಾಂಚನದುಡುಗೆ ಎದೆಗವಚ. ಮತಗಜಗಳು ಎದುರಾದವು ರಣದಲ್ಲಿ. ಮತಗಜಗಳು ಎದುರಾದವು ರಣದಲ್ಲಿ. 2 ಪರ್ವತಗಳು ಒಂದಕ್ಕೊಂದು ಸೇರಿ ಹೋರಾಡುವಂತೆ ಪ್ರತಿಭಟಿಸಿ ನಿಂತು ಒಬ್ಬರು ಇನ್ನೊಬ್ಬರನ್ನು ಯವೇಕತೆ ನೋಡುತ್ತಿರಲು ಅದು ಶುರುವಾಯಿತು ದೃಷ್ಟಿಯುದ್ಧ. ಮನೋಹರವಾದ ಮುಖ ಕಮಲದಿ ನಿಚ್ಚಳವಾದ ಕಣ್ರೆಪ್ಪೆಗಳಿಂದ ಸ್ಥಿತವಾದ ಕಣ್ಣು ಗುಡ್ಡೆಗಳಿಂದ ಭರತ ಬಾಹುಬಲಿಯರ ನೋಡುತ್ತೀರೆ. ಕಾಂತಿಹೀನರಾದ ಭರತನ್ ಸೋತನು. ಸೋಲದೆ ಮತ್ತೇನು? ಭರತೇಶ್ವರರ ಆಕಾರಂ ಕೇವಲ 500 ಬಿಲ್ಲಿನ ಪ್ರಮಾಣ. ಅದಕ್ಕೆ 25 ಪ್ರಮಾಣಂ ಜಾಸ್ತಿ. ಭುಜಬಲಿಯ ಆಕಾರಂ ಅದು ಪ್ರವೇಶಿಸಿದ ಜಲದೋಳು.
ಭರತನು ತುಳುಕಿದ ನೀರಿಗೆ ಬಾಹುಬಲಿ ಎದೆಯ ಮೇಲೆ ಮುತ್ತಿನಂತೆ ತುಂತುರಾಯಿತು. ಭುಜಬಲಿ ತುಳುಕಿದ ನೀರಿಗೆ ಭರತೇಶ್ವರ ವದನ ಗುರಿಯಾಯಿತು. ಜಲಯುದ್ಧದಿಂದ ಸಹ ಚಕ್ರವರ್ತಿ ಸೋಲ್ತನು. ಈಗ ಮಲ್ಲ ಯುದ್ಧ ಪ್ರಕಾರ ಬಾಹುಬಲಿ. ಆಹಾ, ಎಂತಹ ದಿವ್ಯ ದರ್ಶನ! ಪಚ್ಚ ಪರ್ವತವೇ ಚಿನ್ನದ ಬೆಟ್ಟವನ್ನು ಹೊತ್ತು ನಿಂತಂತಿದೆ. ಇವನು ಎನ್ನ ಹಿರಿಯನು. ಚಕ್ರವರ್ತಿ ತನ್ನ ಸಾಮರ್ಥ್ಯದಿಂದ ಚಕ್ರವನ್ನು ಪಡೆದವನು. ಇವನ ಮಾನಭಂಗ ಯಾವತ್ತಿಗೂ ಸಲ್ಲದು. ಅವರು ದೊಡ್ಡ ನೀನೇ ದೊಡ್ಡ ಮನಸ್ಸು ಮಾಡ್ತಾನೆ ಬಾಬು. ಹಂಗಿದ್ದ ಹೆಚ್ಚು ಹೋಗ್ತಾರೆ ಹೇಳ್ಬಿಟ್ಟು ಯಾವತ್ತಿಗೂ ದೊಡ್ಡ ಇನಿತು ರಾಜ್ಯಕ್ಕೆ ನಜಬಲದ ಎಂತಹ ವಿಪರ್ಯಾಸ! ಅಣ್ಣ ತಮ್ಮಂದಿರು ಬಡ ಪುಟ್ಟಿದವರ್ ತಂದೆ ಮಗನು ನಡುವೆ ಗಂಧರ ಕಡಿಗಲ್ಲು ನೀದಾಹ. ಇದರೊಳಗದೆಂತಿರುವುದು ದೈವಾನುಗ್ರಹ ಸಂಭೂತರಾದ ನಾವೇ ಮೋಕ್ಷ ಮಾರ್ಗದೆಡೆಗೆ ಹೋಗದೆ ಇಷ್ಟು ಅಹಿತ ನೀಚ ಕ್ರೂರ ಕೃತ್ಯ ಬೆಸಗುಬಿಡೆ ಸಾಮಾನ್ಯರೊಳದೆಂತ ಧರ್ಮವಿರುವುದು? ದೇವರು ಕೊಟ್ಟ ಕೈಗೆ
ಖಡ್ಗ ಕೊಡುವುದರೇಕೆ? ಸಹಬಾಳ್ವೆಂಬಾಳೆ ನಮಗಾದುದಾದರೂ ಯಾವುದು? ಅನೀತಿಯೋಳ ಅಪರಿಮಿತ ಮಾನವ ತುಂಬಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಹುಲು ವಿಷಯಾಸೆಗಳಿಗೆ ಒಬ್ಬರನ್ನೊಬ್ಬರು ಕೊಲ್ಲ ಹೆಸರೆಂದರೆ ಮನುಕುಲದ ಉದ್ಧಾರ ಮೊದಲಿತ್ತು. ಈ ಪರಿಯ ಸ್ಥಿತಿಯ ಈ ರಾಜ್ಯ ಭೋಗ ಮೆನಗೆ ಬೇಡ. ನಾನು ನನ್ನದು ಎಂಬ ಅಹಂಕಾರ ಮೆನಗೆ ಬೇಡ. ಸಾಕಿನ್ನೇ ದುರ್ಬುದ್ಧಿ, ಸಾಕಿನ್ನೇ ಗರ್ವ. ವೃಷಭಸೇನನೇ ಮೊದಲಾದ ಅಣ್ಣಂದಿರ ಮಾರ್ಗವನ್ನು ಹಿಡಿದು ನಾನು ತಪಸ್ಸಿಗೆ ಹೊರಡುವುದೇ ಶ್ರೇಯಸ್ಸು. ಅಣ್ಣ, ಎನ್ನ ಅವಿನಯವನ್ನು ಮನ್ನಿಸು. ನನಗೆ ತಪಸ್ಸಿಗೆ ಹೊರಡಲು ಅನುಮತಿ ಕೊಡು. ಭುಜಬಲಿ, ಏನಗೇಕೆ ಈ ದುರ್ಬುದ್ಧಿ ಒದಗಿತೋ? ಕ್ರೋಧದಿ ಕುರುಡಾಗಿ ನಾನೇಕೆ ಚಕ್ರವನ್ನು ಕೈಗೆತ್ತಿಕೊಂಡೆನು? ತಪ್ಪು ಎನತು ಮನ್ನಿತನ್ನ. ಎನ್ನ ತಮ್ಮಂದಿರು ಎಲ್ಲರೂ ತಪಸ್ಸಿಗೆ ಹೋದರು. ಈಗ ನೀನು ಹೋದರೆ ಯಾರಿಗಾಗಿ, ಯಾರಿಗೋಸ್ಕರ ಈ ರಾಜ್ಯ? ಮಿಂಚುವ ಕೂರಸಿಗಳ ಮೇಲೆ ಚಂಚಲಿಸುವ ಈ ರಾಜ್ಯ ಲಕ್ಷ್ಮಿ ನಿನ್ನ ಪಾಲಿಗೆ. ನೀನು ಬಯಸಿದ ಭೂಮಿಯನ್ನಾಗಲಿ ಸ್ತ್ರೀಯನ್ನಾಗಲಿ ನಾನು ಬಯಸಿದರೆ ಎನ್ನ ಕೀರ್ತಿ ಮಾಸಿ ಹೋಗದೆ ಮುಂದೆ ದಯಮಾಡಿ ನನಗೆ ತಪಸ್ಸಿಗೆ ಹೊರಡಲು ಅನುಮತಿ ಕೊಡು. ದಯಮಾಡಿ ನನಗೆ ತಪಸ್ಸಿಗೆ ಹೊರಡಲು ಅನುಮತಿ ಕೊಡು. ಎನ್ನ ಸರ್ವಸ್ವವೂ ನಿನದು. ಭುಜಬಲಿ, ತಂದೆ ಆದಿನಾಥ ತೀರ್ಥಂಕರರು ನಿಮಗೊಂದು ಸಲಹೆಯನ್ನರುಹಿರುವರು. ವರ್ಷವಿಡೀ ತಪವಗೈದ ನಿಮಗೆ ಕೇವಲ ಜ್ಞಾನ ಅನುಕ್ತಿಗೆ ಕಾರಣವನ್ನು ತಿಳಿಸಿರುವರು. ಅನುಗ್ರಹಿಸಬೇಕು. ಹೇಳು ಭುಜಬಲಿ, ನೀನು ನಿಂತಿರುವ ನೆಲ ಯಾರದು? ನಿನ್ನದು. ಈಗ ನನ್ನದು. ಅದು ಯುದ್ಧದಲ್ಲಿ ಗೆದ್ದಾಗ ಯಾರದಾಗಿತ್ತು? ಆಗ ನನ್ನದಾಗಿತ್ತು. ಅದು ನಿನಗೆ ತಂದೆಯಿಂದ ಬಂದದ್ದಲ್ಲವೇ? ಮೊದಲು ತಂದೆಯದ್ದಾಗಿರಲಿಲ್ಲವೇ? ಈಗ ನನ್ನದಾಗಿಲ್ಲವೇ? ಮುಂದೆ ನನ್ನ ಮಗ ಆರ್ಕ ಕೀರ್ತಿಯದ್ದಾಗುವುದಿಲ್ಲವೇ? ಭುಜಬಲಿ, ಈ ಭೂಮಿ ನನ್ನದೂ ಅಲ್ಲ, ನಿನ್ನದು. ನನ್ನದು ನಿನ್ನದು ಆದದ್ದು ಯಾವುದು? ನನ್ನ ನಿನ್ನ ಆತ್ಮಗಳು ಮಾತ್ರ ಅಲ್ಲವೇ? ಹೌದು. ಬಾಹುಬಲಿ, ಚಕ್ರವರ್ತಿಯ ಭುಜಗಳನ್ನು ಸೋಲಿಸಿದ ನಿಮ್ಮಿಂದ ನಮ್ಮ ಭುಜಬಲವು ವೃದ್ಧಿಯಾಗಲಿ. ಮನೋನ್ನತ, ನಿನ್ನಂತೆ ನಮಗೂ ಅಭಿಮಾನ ಸ್ಥಿರವಾಗಲಿ. ಮನ್ಮಥನ ಧ್ಯಾನದಿಂದ ನಮಗೂ ಶಾಂತಿ ಸೌಖ್ಯ ಲಭಿಸಲಿ.
ಇಷ್ಟೊತ್ತು ನಾಟಕ ನೋಡಿದ ಪ್ರೇಕ್ಷಕರಿಗೂ ಅಭಿನಯಿಸಿದ ನಮಗೂ ಮುಕ್ತಿ ಪ್ರಾಪ್ತವಾಗಲಿ. ಲಲಿತಾಂಗದೇ ಮತ್ತೊಮ್ಮೆ ಮಗದೊಮ್ಮೆ ಇಡೀ ನಮ್ಮ ತಂಡದಿಂದ ಮನದಾಳದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈಗ ಪಾತ್ರ ಪರಿಚಯ. ರಂಜಿತ್, ಉಡುಪಿ. ಮಣಿ, ಬಳ್ಳಾರಿ. ಶಾಂತಮೂರ್ತಿ, ರಾಯಚೂರು. ಕವಿತಾ ಹೊನ್ನಾಳಿ. ಹನುಮಂತ SSRPS ರಾಯಚೂರು. ಪೂರ್ಣಿಮಾ. ಉಮೇಶ್ ರಾಮದತ್. ರಾಜಶೇಖರ್, ಬಳ್ಳಾರಿ. ನಾಟಕದ ನಿರ್ದೇಶನ ಭೀಮೇಶ್ HN ದಾವಣಗೆರೆ. ಭೀಮೇಶ್ ಇದ್ದಾರೆ ಇದ್ದಾರೆ ಸರ್. ಅವ್ರನ್ನ ನೋಡಿಲ್ಲ ನಾನು. ಸಂಗೀತದಲ್ಲಿ ಕುಮಾರ್ ಬಾದಾಮಿ ಹಾಗೂ ಮಹಾಂತೇಶ್ ಆದಿಮ. ಬೆಳಕಿನಲ್ಲಿ ರಾಹುಲ್ ಸಾನಿಹಳ್ಳಿ, ಜೊತೆಗೆ ನವೀನ್ ಪ್ರತಾಪ್. ಬನ್ನಿ ಅದಕ್ಕೆ ನೋಡಿ. ಭೀಮೇಶ್ HN ದಾವಣಗೆರೆ. ಸರ್ ಎಲ್ಲಿದ್ರು ಬರಬೇಕು? ಸರಿಯಾಗಿ ಕಾಣ್ತಿಲ್ಲ. ಇಲ್ಲಿಲ್ಲ ಅಲ್ಲ ಅವರು ಮನೆಗೆ ಹೋಗಿದ್ದಂಗೆ. ನೀನು ಇಲ್ಲಿ ಬಿಡಿ, ಹೋಗಿದ್ರೆ ಯಾಕೆ ಹಾಗೆ ನಿಮ್ಮ ಮುಂದೆ ನಾಟಕದ ಅಭಿಪ್ರಾಯ ಮತ್ತು ಧನ ಸಹಾಯ ಪೆಟ್ಟಿಗೆ ಇದೆ. ಈ ನಮ್ಮ ನಾಟಕದ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯ ತಿಳಿಸ್ಬೇಕು ಅಂತಿದ್ರೆ ದಯವಿಟ್ಟು ಅಭಿಪ್ರಾಯ ಪಟ್ಟಿಗೆಯಲ್ಲಿ ನಿಮ್ಮ ಅಭಿಪ್ರಾಯನ ಬರೆದು ಹಾಕಿ. ಹಾಗೆ ಇಡೀ ನಮ್ಮ ತಂಡಕ್ಕೆ ನಿಮ್ಮ ಕಲಾ ಸೇವೆ ಏನಾದರೂ ಇದ್ದರೆ ದಯವಿಟ್ಟು ನಿಮ್ಮ ಧನ ಸಹಾಯವನ್ನು ಆ ಪಟ್ಟಿಗೆಯಲ್ಲಿ ಮಾಡಿ. ಇದುವರೆಗೂ ಈ ಸುಂದರ ನಾಟಕವನ್ನು ವೀಕ್ಷಿಸಿದಂಥ ತಾವೆಲ್ಲರೂ, ಇಲ್ಲಿ ಈ ಎಲ್ಲ ತಂಡ ಯುವ ತಂಡ, ಇವರು ಆರ್ಥಿಕವಾಗಿ ತುಂಬ ದುರ್ಬಲ ಸ್ಥಿತಿಯಲ್ಲಿ ಇರುವಂಥವರು, ಆದರೆ ಆಂತರಿಕವಾಗಿ ಕಲೆಯಲ್ಲಿ ಭಾಳ ಪ್ರಬಲವಾಗಿರುವಂಥವ್ರು ಅನ್ನೋದನ್ನು ನಾವು ನೋಡಿದ್ವಿ. ಬಾಹುಬಲಿ ಅಭಿನಯದಲ್ಲಿ ಹೇಗೆ ತೋರಿಸಿದ್ರೋ ಹಾಗೆ ಜೀವನದಲ್ಲೂ ಕೂಡ ಇವರೆಲ್ಲ ಬಾಹುಬಲಿಗಳಾಗಬೇಕು. ಕಲಾವಿದರು ಬದುಕಿದ್ರೆ ಮಾತ್ರ ಈ ನಾಡು ನುಡಿ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಚಪ್ಪಾಳೆಗಳ ಮುಖಾಂತರ ಕಲಾವಿದರ ಹೊಟ್ಟೆ ತುಂಬಲ್ಲ. ಹಾಗಾಗಿ ಒಂದು ನಿಮಿಷ ಸರ್, ಇಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದೆ. ಆದರೆ ಯುವಕರಿಗೆ ಉದ್ಯೋಗ ಇಲ್ಲ. ಅನ್ನವನ್ನು ಕಟ್ಟಿಕೊಡುವಂತಹ ಒಂದು ಕೆಲಸ ಈ ರಂಗಭೂಮಿ ಮಾಡಿದಾಗ ಮಾತ್ರ ಕಲೆ ಉಳಿಯುತ್ತೆ, ಕಲಾವಿದರು ಉಳಿತಾರೆ. ಕಲಾವಿದರು ಉಳಿದರೆ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯುತ್ತೆ. ಭಾರತೀಯ ಸಂಸ್ಕೃತಿ ಉಳಿದರೆ ಇಡೀ ಭಾರತದ ಇದು ಈ ವಿಶ್ವದಲ್ಲೇ ಪ್ರಜ್ವಲಿಸುತ್ತೆ. ಹಾಗಾಗಿ ನೀವೆಲ್ಲರೂ ಬರೀ ಚಪ್ಪಾಳೆ ಮುಖಾಂತರ ಅಲ್ಲ, ಕಲಾವಿದರಿಗೆ ಏನಾದರೂ ಕಾಣಿಕೆಯ ಡಬ್ಬೆ ಇದೆ, ಇಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹಿಸಬೇಕು ಎನ್ನಿಸ್ತೇನೆ. ಮತ್ತೊಮ್ಮೆ ನಮ್ಮ ಭೀಮೇಶ್ ಅವರು, ದಯವಿಟ್ಟು ಬನ್ನಿ ಭೀಮೇಶ್. ಭಾಳ ಅದ್ಭುತವಾದ ನಾಟಕ ಮಾಡಿದಿರಿ. ರನ್ನನ ಆ ಹಳೆಗನ್ನಡದ ಒಂದು ಕಾವ್ಯವನ್ನು, ಪಂಪನ ಹಳೆಗನ್ನಡ ಕಾವ್ಯವನ್ನು ಎಷ್ಟು ಸೊಗಸಾಗಿ, ಭಾಳ ಸರಳವಾಗಿ, ಸುಂದರವಾಗಿ ಆ ಪಾತ್ರಗಳ ಮುಖಾಂತರ ಆ ಒಂದು ಇದ್ರ ಮೂಲಕ ನೀವು ಪ್ರಕಟ ಮಾಡಿದ್ದೀರಿ. ಹಾಗಾಗಿ ಭೀಮೇಶ್ ಇದ್ದೀರಿ. ಯಾಕೆಂದರೆ ನಮ್ಮ ದಾವಣಗೆರೆಯಲ್ಲಿ ಇಂಥ ಒಬ್ಬ ಡೈರೆಕ್ಟರ್ ಇದ್ದಾರೆ ಅನ್ನೋದೇ ನನಗೆ ಅಪರೂಪ. ನಾನು 25 ವರ್ಷಗಳ ಹಿಂದೆ ಶಿವಸಂಚಾರದ ಮೊದಲನೇ ವರ್ಷದ ಕಲಾವಿದ ಆಗಿ ಅನೇಕ ನಾಟಕಗಳನ್ನು ನೋಡಿದ್ದೀನಿ, ಆಡಿಸಿದ್ದೀನಿ. ಆದರೆ ಇಲ್ಲಿ ನಮ್ಮ ದಾವಣಗೆರೆಗಿಂತ ಇರೋದೇ ನಮಗೆ ವೈಭವ ಅನಿಸುತ್ತೆ. ಇವರೆಲ್ಲರ ಪರವಾಗಿ ನಮ್ಮ ರಂಗ ಕಲಾವಿದರಾದ ಮಂಜುನಾಥ್ ಸರ್ ಅವರು ಬಂದು ಇವರಿಗೆ ಶುಭ ಕೋರಿ ಒಂದೆರಡು ಮಾತುಗಳನ್ನು ಶುಭಾಶಯ ನುಡಿಬೇಕಾಗಿ ವಿನಂತಿಸ್ಕೊಳ್ತೇನೆ. ದಯವಿಟ್ಟು ಒಂದೆರಡು ಮಾತು ಮಂಜುನಾಥ್ ಸರ್ ಬನ್ನಿ ಪ್ಲೀಸ್. ಹಿರಿಯ ಕಲಾವಿದರು, ವಿಶೇಷವಾಗಿ ರಂಗ ಚಟುವಟಿಕೆ ಎಲ್ಲೇ ನಡೀಲಿ ಅಲ್ಲಿ ಕರೆಯದೇ ಹೋಗುವಂತಹ ಮಹಾನ್ ಅತಿಥಿಗಳು. ದಯವಿಟ್ಟು ಒಂದೆರಡು ಮಾತು ಶುಭ ಕೋರಬೇಕು ಬನ್ನಿ. ಯಾಕೆಂದರೆ ನಮ್ಮ ಶುಭ ಆಶಯಗಳೇ ಒಂದೆರಡು ಮಾತೇ ಅವರಿಗೆ ಒಂದು ಜೀವನಕ್ಕೆ ಉತ್ಸಾಹವನ್ನು ನೀಡುವಂತಾಗಿದೆ. ನಮ್ಮ ಮಾತು ಮತ್ತು ಕೃತಿಗಳು ಎರಡು ಅವರಿಗೆ ಪ್ರೋತ್ಸಾಹ ನೀಡಿ. ದಯವಿಟ್ಟು ಮಂಜುನಾಥ್ ಸರ್. ಹಾಗೆ ಯಾರಾದರೂ ಪ್ರೇಕ್ಷಕರು ಒಂದೆರಡು ಮಾತುಗಳನ್ನು ಹೇಳೋದಾದರೆ ಹೇಳ್ಬೋದು.
ಒಂದು ಪೂರ್ಣ ಪ್ರಮಾಣದ ರಂಗಸಜ್ಜಿಕೆಯಲ್ಲಿ ಅಥವಾ ಒಂದು ಪರಿಪೂರ್ಣವಾದ ರಂಗಮಂದಿರ ಅಂತ ಏನು ನಾವು ಕರಿತೀವಿ, ಆ ಥರದ ಸ್ಥಳಗಳಲ್ಲಿ ನೋಡಿದಂಥ ಅನುಭವ ಈ ಒಂದು ಕಾವ್ಯ ಮಂಟಪದಲ್ಲಾಯಿತು. ಇಲ್ಲಿ ಕೇವಲ ಕನಿಷ್ಠ ಸೌಲಭ್ಯಗಳನ್ನ ಬಳಸ್ಕೊಂಡು ಈ ರೀತಿಯಾದ ಒಂದು ಅದ್ಭುತವಾದ ಒಂದು ದೃಶ್ಯ ಕಾವ್ಯವನ್ನು ಕಟ್ಟಿಕೊಟ್ಟಂಥ ಎಲ್ಲ ಕಲಾವಿದರಿಗೂ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಇದರ ರೂವಾರಿಯಾದಂಥ ಭೀಮೇಶ್ ಇಷ್ಟೊತ್ತು ಇಲ್ಲೇ ಇದ್ರ ನೋಡಿ ಭೀಮೇಶ್ ಕೂಡ ಇನ್ನು ಹುಡುಗ ಬೆಳಿತಾನೆ. ದೇಹದಲ್ಲೂ ಭೀಮ, ಮನಸ್ಸಲ್ಲೂ ಭೀಮ, ಒಳ್ಳೆ ನಿರ್ದೇಶಕ ಭೀಮೇಶ್ ಅವರು ನನಗೆ ಭಾಳ ಅಂದರೆ ಇತ್ತೀಚೆಗೆ ಭಾಳ ಕಡಿಮೆ ಸಮಯದಲ್ಲಿ ಪರಿಚಯ ಆಗಿದ್ದಿದ್ದು. ಅವರು ನಾವು ಒಂದು ಕಾರ್ಯಕ್ರಮದಲ್ಲಿ ಜೊತೆಗೆ ಭಾಗಿಯಾಗಿದ್ವಿ. ಆ ಟೈಮಲ್ಲಿ ಅವರು ನನಗೆ ಪರಿಚಯ ಆಗಿತ್ತು. ಬಟ್ ಅವರಲ್ಲಿ ಅವರ ಅಂತರದಲ್ಲಿ ಇಂಥ ಒಂದು ಅದ್ಭುತವಾದ ಸತ್ವ ಇದೆ ಅಂತೇಳಿ ನಾನಾದರೂ ಅವತ್ತು ಅಂದ್ಕೊಂಡಿರಲಿಲ್ಲ. ಇವತ್ತು ನೋಡಿದ ಮೇಲೆ ಭೀಮೇಶಿಗೆ ನಾನು ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಭೀಮೇಶಿಗೆ ಋಣಿಯಾಗೋದು ಬೇಕಾಗಿಲ್ಲ, ಆದರೆ ಇನ್ನೂ ಒಂದು ಅದ್ಭುತವಾದ ಈ ಥರದ ಒಂದು ಕಾವ್ಯಗಳನ್ನು ನಮ್ಮ ಮುಂದೆ ಕಟ್ಟಿಕೊಡಲಿ ಅಂತೇಳಿ ನಾನು ಆಶಯದ ನುಡಿಗನ್ನು ಅವ್ರಿಗೆ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಐತಿಹಾಸಿಕ ನಾಟಕಗಳನ್ನ, ಈ ಕಾಲ್ಪನಿಕ ಐತಿಹಾಸಿಕ ನಾಟಕಗಳನ್ನ ಮಾಡೋದೇ ಒಂದು ಚಾಲೆಂಜ್. ಅದು ಆ್ಯಕ್ಚುಲಿ ಸ್ಟೇಜ್ ಮೇಲೆ ತರೋಂಥದ್ದು. ಹೌದು, ಅದರಲ್ಲೂ ಹಳೆಗನ್ನಡದ ಈ ನಾಟಕವನ್ನು ತಂದಿರೋಂಥದ್ದು ಇನ್ನೂ ಒಂದು ಭಾಳ ಕ್ಲಿಷ್ಟಕರವಾದ ಸಂಗತಿಯನ್ನು ನಮ್ಮ ಭೀಮೇಶ್ ಅವರು ನಮ್ಮ ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಕಲಾವಿದರು ಕೂಡ, ಅಭಿನಯಿಸಿದಂಥ ಎಲ್ಲ ಕಲಾವಿದರು ಕೂಡ ಅದನ್ನು ಕಟ್ಟಿಕೊಡುವಲ್ಲಿ ಸಫಲರಾಗಿದ್ದಾರೆ. ಇವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ ಹಾಗೂ ತಮ್ಮೆಲ್ಲರ ಆಶೀರ್ವಾದ ಇನ್ನೂ ಹೆಚ್ಚಾಗಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಿರಿಯರಾದಂತಹ ವಿಶ್ರಾಂತ ಮುಖ್ಯ ಶಿಕ್ಷಕರಾದಂತಹ ಜೊತೆಗೆ ಈ ಥರದ ಕಾರ್ಯಕ್ರಮಗಳಲ್ಲಿ ಭಾಳ ಅಜ್ಜನ ರೀತಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸುವಂತಹ ಹಿರಿಯರಾದಂತಹ ಕೆಂಚಪ್ಪಗೌಡರು ಒಂದೆರಡು ಮಾತಾಡ್ತಾರೆ. ಪ್ರಿಯ ಬಂಧುಗಳೇ, ನಾವು ಈ ಬಹಳ ದಿವಸದಿಂದ ನಾಟಕಗಳು ನೋಡ್ತಾ ಇದ್ದಾವೆ. ಆದರೆ ಇಂಥ ರೋಮಾಂಚಕಾರಿಯಾಗಿರ್ತಕ್ಕಂಥ ನಾಟಕ ಇಲ್ಲಿ ತನಕ ನಮ್ಮ ಇದಕ್ಕೆ ಬರಲಿಲ್ಲ. ಇವತ್ತು ಬಂದಿದೆ ನೋಡಿ, ನಾವೆಲ್ಲರೂ ಕೂಡ ಸಂತೋಷಪಟ್ಟೇವೆ. ಮತ್ತು ನಮ್ಮ ಸ್ವಾಮಿ ಹೇಳಿದಂಗೆ ಬರೀ ಸಂತೋಷಪಟ್ಟರೆ ಹೋಗ್ಬಿಟ್ರೆ ಅವ್ರಿಗೇನೂ ಆಗಲಿಲ್ಲ. ನಾವೆಲ್ಲರೂ ತುಂಬ ಹೃದಯದಿಂದ ಸ್ವಲ್ಪ ಸಹಾಯ ಮಾಡಿದರೆ ಭಾಳ ಒಳ್ಳೆಯದು. ಅವರು ಒಳ್ಳೆ ಕಲಾಕಾರರು ಮತ್ತು ಕೂಡ ಒಳ್ಳೆ ಮೇಧಾವಿಗಳು ಅಂಥವ್ರು ಬೆಳೀಲಿ, ಅವ್ರ ಸೇವೆ ಜನರಿಗೆ ಸಿಗಲಿ ಅಂತ ಹೇಳಿ ಒಂದೆರಡು ಮಾತು. ಭೀಮೇಶ್ ಒಂದೆರಡು ಮಾತು. ಈ ನಾಟಕವನ್ನು ಇಲ್ಲೊಂದು ಚರ್ಚೆ, ಸಣ್ಣ ಪ್ರಶ್ನೆ. ನಾಟಕ ನೋಡೋದು ಒಂದು ಕಲೆ. ನಾಟಕವನ್ನು ಹೇಗೆ ನೋಡಬೇಕು ಅನ್ನೋದಕ್ಕೂ ಒಂದು ತಯಾರಿ ಬೇಕಾಗುತ್ತೆ. ಇಲ್ಲಿ ನಾಟಕ ಅಂದಮೇಲೆ ಹಿಂದೆ ಹಿಮ್ಮೇಳದಲ್ಲಿ ನೋಡ್ತಿದ್ರಿ ಎಷ್ಟು ಕಷ್ಟಪಟ್ಟು ಅವರು ಕಟ್ತಾ ಇದ್ರು. 3 ತಾಸುಗಳ ಕಾಲ ಹೇಗೆ ಸ್ಟೇಜನ್ನು ನಿರ್ಮಾಣ ಮಾಡ್ತಿದ್ರು. ಆ ಕಡೆ ಬೆಳಕು, ಆ ಕಡೆ ಎಲ್ಲ ಉಪಕರಣಗಳು, ಹಾಡೋದು, ಹಿನ್ನೆಲೆ ಗಾಯನ, ಇವೆಲ್ಲವನ್ನು ಗ್ರಹಿಸುವಂಥದ್ದು ಒಂದು ನಾಟಕ ನೋಡುವ ಒಂದು ಕಲೆ. ಇಂಥ ಒಂದು ಕಲೆಯನ್ನು ಕಟ್ಟಿಕೊಡುವಂತಹ ಆಸಕ್ತಿ, ಜಾಣ್ಮೆ ಮತ್ತು ವಿಶೇಷವಾಗಿ ಈ ರಂಗಭೂಮಿ ಹೇಗೆ ಒಲಿತು ಅನ್ನೋದನ್ನು ಒಂದೆರಡು ಮಾತಲ್ಲಿ ಭೀಮೇಶ್ ಹೇಳಬೇಕಾಗಿ ವಿನಂತಿಸ್ತೇನೆ. ಯಾಕಂದರೆ ಅವರ ಕಷ್ಟ ಮತ್ತು ಆಸಕ್ತಿ ಎರಡನ್ನೂ ತಿಳಿದಾಗ ಮಾತ್ರ ಇನ್ನಷ್ಟು ಜನ ಕಲಾವಿದರು, ಇನ್ನಷ್ಟು ಜನ ನಿರ್ದೇಶಕರು, ಇನ್ನಷ್ಟು ಒಳ್ಳೆಯ ಒಂದು ಆಡಿಯನ್ಸ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಭೀಮೇಶ್, ನಿಮ್ಮ ಎರಡು ಅನಿಸಿಕೆ. ಇದೇನೆ ಮತ್ತೊಮ್ಮೆ ಕೊಟ್ಟರೆ ಒಳ್ಳೆಯದು. ಭಾಳ ಜನರಿಗೆ ಅವಕಾಶ ಆಗುತ್ತೆ. ಖಂಡಿತ ಇದು ಆಕ್ಚುಲಿ ಇದೇ ಟೀಮ್ ಇನ್ನೊಂದು ನಾಟಕ ಮಾಡ್ತಾರೆ, ಇನ್ನೊಂದು ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಅಂತ. ನಿಮಗೀಗ ಎಷ್ಟು ರೋಮಾಂಚನ ಆಗಿದೆನೋ ಅಷ್ಟು ನಗ್ತೀರಿ ನೀವೆಲ್ಲ. ಆಕ್ಚುಲಿ ನಿನ್ನೆ ಇತ್ತು ಆ ಕಾರ್ಯಕ್ರಮ, ಕಾರಣಾಂತರಿಂದ ಆಗಲಿಲ್ಲ. ಬಟ್ ಅದು ಆದರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಆಕ್ಚುಲಿ 2 ವಿಭಿನ್ನವಾದ ನಾಟಕ. ಅದು ಚೆನ್ನಾಗಿದೆ ಅದು. ಆಮೇಲೆ
ನನಗೆ ನನ್ನ ಮನೆಯಲ್ಲಿ ಅಥವಾ ನನಗೆ ಕಲಿಸಿದ ಎಲ್ಲ ಗುರುಗಳಿದ್ದ ನಾನು ಕಲ್ತಿದ್ದು ಒಂದೇ, ನೀನು ಎಲ್ಲೇ ಇರು ಏನೇ ಮಾಡು ಪ್ರಾಮಾಣಿಕವಾದ ಕೆಲಸ ಮಾಡೋ ಅನ್ನೋದು ಒಂದೇ ನಾನು ಇವತ್ತಿಗೂ ನಂಬೋದು. ನಾನು ಇವತ್ತಿಗೂ ನನ್ನ ಸ್ಟೇಟಸ್ ಇಟ್ಟಿದ್ದೀನಿ, ಅದು ನನಗೆ ಬುದ್ಧಿ ತಿಳಿದಾಗ್ಲಿದ್ದ, ಯಾರಿಗೆ ಹಾಳಾಗಕ್ಕೆ ಯೋಗ್ಯತೆ ಇರ್ತೈತೋ ಅವನಿಗೆ ಮಾತ್ರ ಆಗುತ್ತೆ ಅನ್ನೋ ನಾನು ತುಂಬ ನಂಬ್ತೀನಿ. ಇವ್ರು ಎಲ್ರಿಗೂ ಅದನ್ನೇ ಹೇಳಿದ್ದೀನಿ. ಅಷ್ಟೇ, ನನಗೆ ಗೊತ್ತಿರೋದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದೇ, ಇನ್ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಲ್ಲಿ ತನಕನೂ. ಹೌದು, ಥ್ಯಾಂಕ್ ಯು. ನಿರ್ದೇಶಕರು ಹೇಳಿದಾಗೆ ಮತ್ತೊಂದು ನಾಟಕ ಇದೆ, ಮುದ್ದಾಡ ಪ್ರಸಂಗ ಅಂತ. ನಿಮಗೆ ಮತ್ತೆ ಈ ಊರಲ್ಲಾಗಿರ್ಬೋದು ಮತ್ತು ಸುತ್ತಮುತ್ತ ಹಳ್ಳಿಲಾಗಿರ್ಬೋದು ಮತ್ತೆ ಈ ನಾಟಕ ಕರೆಸ್ಬೇಕು ಅನ್ನೋದಾದರೆ ಈ ನಾಟಕ ಎಲ್ಲದಾದ ತಕ್ಷಣ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇದರ ಸಂಪೂರ್ಣ ಮಾಹಿತಿಗಳು ಮತ್ತು ಇದರ ಫೋಟೋಸು ವಿಡಿಯೋಸು ಎಲ್ಲದೂ ನನ್ನ ಹತ್ರ ಇದೆ, ನಿಮಗೆ ದೊರಕಿಸಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗೋ ಅವಕಾಶ ಕಲ್ಪಿಸಿಕೊಡಂತ ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಎರಡೂ ನಾಟಕ ನಮ್ಮ ಧಾತ್ರಿ ರಂಗ ಸಂಸ್ಥೆಯಿಂದ ಮಾಡಿದ್ರೆ ಸೌಂಡ್ ಸಿಸ್ಟಮ್ ಬಿಟ್ಟರೆ ಬೇರೆ ಏನೂ ನಮ್ಮ ನಾಟಕ ತಂಡದಿಂದ ಯಾವುದೋ ರಿಕ್ವೈರ್ಮೆಂಟ್ ಕೇಳಲ್ಲ ನಾವು. ಯಾಕಂದರೆ ಮ್ಯೂಸಿಕ್ ಸಿಸ್ಟಮು ನಮ್ಮ ಹತ್ರನೇ ಇದೆ, ಲೈಟಿಂಗ್ ಸಿಸ್ಟಮು ನಮ್ಮ ಹತ್ರನೇ ತೊಗೊಂಡ್ಬರ್ತೀವಿ. ನಮಗೆ ಬೇಕಾಗಿರೋದು ಸೌಂಡ್ ಸಿಸ್ಟಮ್ ಮಾತ್ರ ನಮ್ಮ ಧಾತ್ರಿ ರಂಗ ಸಂಸ್ಥೆ ಇನ್ನೂ ಪಡೆದಿಲ್ಲ, ಅದನ್ನು ಪಡ್ಕೊಳ್ಳೋ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡಿಕೊಂಡಾಗ ಅದನ್ನ ತೊಗೊಂಡು ಬರ್ತಾ ಇದ್ದೀವಿ. ಈ ಮುಂದೆ ನಾಳೆ ದಿನಗಳಲ್ಲಿ ನೀವು ನಾಟಕ ಕರೆಸಿದ್ರೆ ಸೌಂಡ್ ಸಿಸ್ಟಮ್ ಅಷ್ಟೇ ರಿಕ್ವೈರ್ಡ್ ಆಗಿರೋದು ನಮಗೆ, ಅದೊಂದು ಕೊಟ್ಟರೆ ಸಾಕು. ಊಟ ವಸತಿ ಎರಡು ನಾಟಕಕ್ಕೆ ನಾವು ಯೂಶುವಲ್ ಆಗಿ ತಗೊಳ್ಳೋದು 30,000 to 35,000 ತಗೊತೀವಿ. ಕಡಿಮೆ ಅಂದ್ರೂ ಒಂದು 10,000 ತಗೊಂಡಿದ್ದೀವಿ, 25,000 ತಗೊಂಡಿದ್ದೀವಿ, ದುಡ್ಡು ತಗೊಳ್ದೇನೂ ಮಾಡಿದ್ದೀವಿ. ಊಟ ವ್ಯವಸ್ಥೆ ಅಷ್ಟೇನೂ ಕೊಡ್ತಾರೆ. ಅವಾಗಲೇ ಮೋಸ್ಟ್ಲಿ ಅಂದರೆ ಗಾಡಿ ಬಾಡಿಗೆ ಬರಬೇಕು ಅಲ್ಲಿಂದ, ಯಾವುದೇ ಹೊರಗಡೆಯಿಂದ ದೂರದಿಂದ. ಈಗ ನಿನ್ನೆ ಬಂದಿದ್ದು ನಾವು ಹೊಸಪೇಟೆಯಿಂದ, ಆ ಕಡೆ ಬಳ್ಳಾರಿ ಕಡೆಯಿಂದ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಬರೋ ಟ್ರಾವೆಲಿಂಗ್ ಚಾರ್ಜಸ್ಸು ಅಥವಾ ನಮ್ದು ಎಲ್ಲರದು 10 ಜನದ್ದು ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಡೀಸೆಲ್ ಬಾಡಿಗೆ ಆಗಿರ್ಬೋದು ಎಲ್ಲದನ್ನೂ ಒಂದೊಂದ್ಸಲ ಅದೂ ಸಿಕ್ಕಿದೆ, ಒಂದೊಂದ್ಸಲ ಅದು ಸಿಗದೇನೆ ಬಂದು ಊಟ ವ್ಯವಸ್ಥೆ ಅಷ್ಟೇನೂ ನಾಟಕ ಮಾಡಿದ್ದೀವಿ ಹೊರಗೆ ಬೇರೆ ಕಡೆನೂ. ಆಮೇಲೆ ಕಲಾವಿದರಿಗೆ ಬೇರೆ ಇನ್ಯಾವ ಸೋರ್ಸ್ ಇಲ್ಲ, ಕೊಟ್ಟಿರೋ ದುಡ್ಡಲ್ಲೇ ನಾವು ಒಂದಷ್ಟು ಹಂಚ್ಕೊಂಡು ತಂಡ ಅಂತ ಏನಿದೆ ಅದಕ್ಕೆ ಈ ಥರದ್ದು ಒಂದೊಂದೇ ಮಾಡ್ಕೊಳ್ತಾ ಹೋಗ್ತೀವಿ. ನನಗೆ ಗೊತ್ತಿದ್ದಂಗೆ ಹೌದು, ತುಂಬಾ ಕಮ್ಮಿ ತಂಡಗಳು ಈ ತರ ಫೆಸಿಲಿಟಿಗಳು ನೀನಾಸಮ್ಮು ಸಾಣೆಹಳ್ಳಿ ಬಿಟ್ರೆ ಮೋಸ್ಟ್ಲಿ ಧಾತ್ರಿನೇ ಇರಬೇಕು. ಲೈಟಿಂಗ್ ಆಗಲಿ, ನಮ್ಮ ಹತ್ರ ಇರೋ ಸೌಂಡ್ಸ್ ಆಗಿರಲಿ ಅಥವಾ ಸೆಟ್ ಆಗಲಿ ಅಷ್ಟನ್ನು ಕ್ಯಾರಿ ಮಾಡೋದು ತಂಡಕ್ಕೋಸ್ಕರನೇ TT ತಗೊಂಡಿದ್ದೀವಿ. ಅದು ಆ ಥರದ್ದು ಒಂದು ಏನೋ ಪ್ರಯತ್ನ ಮಾಡ್ತಿದ್ದೀವಿ. ಎಲ್ಲರಿಗೂ ಶುಭರಾತ್ರಿ.